ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ನಿಮ್ಮ ಮಾತು 100ಕ್ಕೆ 100 ನಿಜ. ಒಂದು ಕಾಲದಲ್ಲಿ 1 ರೂಪಾಯಿನ ಲೆಕ್ಕ ಹಿಡ್ತಿದ್ದ ನಾವು ಇವತ್ತು ದುಡ್ಡಿಗೇನು ಬೆಲೆನೇ ಇಲ್ಲ ಅನ್ನೋ ಥರ ಖರ್ಚು ಮಾಡ್ತಾ ಇದ್ದೀವಿ. ಆದರೆ ನೀವು ನಮ್ಮ ಯಾರ ಹತ್ರನೂ 1 ರೂಪಾಯೂ ಕೇಳದೆ ಉಳಿದಿದ್ದ ದುಡ್ಡಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರ. ನೀವು ನಿಜವಾಗ್ಲೂ ಗ್ರೇಟ್. ಅದಕ್ಕೆ ಆ ರೀತಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋಕೆ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಯಾಕೆ ಕೊಡಿಸ್ಬೇಕು? ನಾವೇನು ಅಂತ ಪರಿಸ್ಥಿತಿಲಿಲ್ಲ. ಹಾಗೇನಾದ್ರೂ ನಿಮಗೆ ದುಡ್ಡು ಬೇಕಿದ್ರೆ ನೀವು ನನ್ನನ್ನೇ ಕೇಳಿ, ನಾನೇ ಕೊಡ್ತೀನಿ. ಹೌದಮ್ಮ, ದೇವಸ್ಥಾನಕ್ಕೋ ಆಶ್ರಮಕ್ಕೋ ಇಷ್ಟೆಲ್ಲ ಕಷ್ಟಪಟ್ಟು ಉಳಿಸಿ ದುಡ್ಡು ಕೊಡೋ ಬದಲು ನಮ್ಮ ಕಂಪ್ನಿಯಿಂದ ಪ್ರತಿ ತಿಂಗಳು ಇಷ್ಟಂತ ದುಡ್ಡು ಡೊನೇಟ್ ಮಾಡ್ಬೋದಲ್ಲ? ಅದೇನು ಸರಿ ಅವಿ. ಪುಣ್ಯ ಕಾರ್ಯಗಳಿಗೆ ಉಪಯೋಗಿಸುವಂತ ನಮ್ಮ ದುಡ್ಡು ನಮ್ಮ ಹೆಸರಲ್ಲಿ ಬರ್ದಿಲ್ದಿರೋದು. ಆದರೆ ವಿನಾಕಾರಣ ಖರ್ಚಾಗುವಂಥ ದುಡ್ಡನ್ನ ಉಪಯೋಗಕ್ಕೆ ಬರುವಂಥವ್ರಿಗೆ ಕೊಡ್ಬೋದಲ್ವಾ? ನಾವು ಕಳ್ಕೊಳ್ಳೋದಾದ್ರೂ ಏನು? ಈಗ ನೀನು ಎಲ್ಲೋ ದೊಡ್ಡ ಹೋಟ್ಲಿಗೆ ಹೋಗಿ 9,500 ರೂಪಾಯಿ ಬಿಲ್ಗೆ 10,000 ರೂಪಾಯಿ ಕೊಟ್ಟು ಬರ್ತೀಯ. ಆಗ ನಿನ್ಗೆ 500 ರೂಪಾಯಿ ಬೆಲೆ ಇಲ್ದೇನೆ ಇರ್ಬೋದು. ಆದರೆ ಅದೇ 500 ರೂಪಾಯಿ ದುಡಿಯೋದಕ್ಕೆ ಇಡೀ ದಿನ ಮಕ್ಕಳಿಂದ ದೂರ ಇದ್ದು, ಒಂದು ಹೊತ್ತು ಉಪವಾಸ ಇದ್ದು, ಕಷ್ಟಪಟ್ಟು ಬೆವರು ಸುರಿಸಿ ಬೀದಿ ಬೀದಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನೀನು ಕೊಡೋ 500 ರೂಪಾಯಿಂದ ಹೋಟ್ಲಲ್ಲಿ ಯಾರಿಗೂ ಉಪಯೋಗ ಆಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅದೇ 500 ರೂಪಾಯಿನ ಹಶುವಿನಿಂದ ಒದ್ದಾಡ್ತಾ ಇರೋರಿಗೆ ಕೊಟ್ರೆ ಒಂದು ಇಡೀ ಸಂಸಾರ ಊಟ ಮಾಡುತ್ತೆ. ಯೋಚನೆ ಮಾಡು. ಸಾರಿ ಅಮ್ಮ, ನಿಮ್ಮ ಮಾತು 100ಕ್ಕೂ 100 ನಿಜ. ಸುಮ್ಮನೆ ಪೋಲಾಗೋ ದುಡ್ಡು ಮತ್ತೊಬ್ಬರು ಉಪಯೋಗಕ್ಕೆ ಬರುತ್ತೆ ಅನ್ನೋದಾದ್ರೆ ಇನ್ನು ಮುಂದೆ ನಾನು ದುಡ್ಡನ್ನ ವೇಸ್ಟ್ ಮಾಡಲ್ಲ. ತುಂಬ ಒಳ್ಳೆ ವಿಷಯ. ಆದರೆ ನಾನು ಹೇಳ್ತಾ ಇರೋದು ಬರೀ ಮನೆ ಲೆಕ್ಕಾಚಾರದ ವಿಷಯ ಅಲ್ಲ. ಈಗ ನನ್ನ ಹೆಸರಲ್ಲಿ ಕಂಪನಿ ಮಾಡ್ತಾ ಇದ್ದೀರಾ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ಬೋದು. ಅದಕ್ಕೆ ಖರ್ಚಾಗೋ 1 ರೂಪಾಯು ನೀವುಗಳ ಲೆಕ್ಕ ಇಡಬೇಕು. ಅನಾವಶ್ಯಕವಾಗಿ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ವ್ಯರ್ಥ ಆಗಬಾರ್ದು. ನೀವು ಹಾಗೆ ಮಾಡಿದ್ರೆ ಆ ಕಂಪನಿಗೆ ನನ್ನ ಹೆಸರು ಇಡೋದ್ರಲ್ಲಿ ಒಂದು ಅರ್ಥ ಇದೆ. ನನಗೂ ಖುಷಿ ಆಗುತ್ತೆ. ವೆರಿ ಗುಡ್ ತುಳಸಿ ಅವರೇ. ನಿಮ್ಮ ಹೆಸರಲ್ಲಿ ಕಂಪನಿ ಕಟ್ತಾ ಇದ್ದೀವಿ. ಆ ಕಂಪನಿ ಕಟ್ಟೋದ್ರಲ್ಲಿ ನಾವು ಕಟ್ಟುನಿಟ್ಟಾಗಿರ್ತೀವಿ. ಇನ್ನು ಮುಂದೆ 1 ರೂಪಾಯಿನೂ ವ್ಯರ್ಥ ಆಗದಿರೋ ಥರ ಗಮನ ವಹಿಸ್ತೀವಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.